ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ ಅಮ್ಮನ ಮನೆಯಲ್ಲಿ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಮಕ್ಕಳೆಲ್ಲ ಸೇರಿ ಒಳಗೆ ಹೋಗೋಣ ಅಂತ ಇವರೆಲ್ಲ ಸುಮ್ಮನೆ ಕುತ್ಕೊಂಡಿದ್ರು. ನನ್ನ ತಮ್ಮ ಒಳಗೆ ಹೋಗೋಣ ಆಟ ಆಡೋಣ ಅಂತ ಹೇಳಿ ಇವರೆಲ್ಲರನ್ನೂ ಉರ್ದುಂಬಿಸಿ ಕರ್ಕೊಂಡು ಹೊರಟಿರೋ ಅಂಥದ್ದು. ಹಾಗೆ ನಮಗೂ ಸ್ವಲ್ಪ ಕೆಲಸ ಇತ್ತು. ಒಳಗೆ ಹೋದ್ಮೇಲೆ ಏನು ಕೆಲಸ ಇರುತ್ತೆ ಅಂದರೆ ಬಟ್ಟೆ ತೊಳೆಯೋ ಕೆಲಸ ಇತ್ತು. ಸೊ ಹಾಗಾಗಿ ಮಕ್ಕಳು ಆಟ ಆಡ್ದಂಗೂ ಆಗುತ್ತೆ, ನಮ್ಮ ಬಟ್ಟೆನೂ ವಾಶ್ ಆಗುತ್ತೆ ಅಂತ ಕರ್ಕೊಂಡು ಹೊರಟ್ವಿ. ತಕ್ಷಣವೇ ರಿತ್ವಿಕು ಸಾತ್ವಿಕು ಇಬ್ಬರು ಹೋಗಿ ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಾಯಿದ್ರು. ಏನು ಡಿಸ್ಕಸ್ ಮಾಡ್ತಿದ್ರು ಗೊತ್ತಿಲ್ಲ. ನನ್ನ ತಮ್ಮ ಕೆದರಿಸಿ ಕರೆದ ಮೇಲೆ ಇಬ್ಬರು ಓಡಿ ಬಂದರು. ಅವ್ರದ್ದೇ ಏನೋ ಪ್ಲ್ಯಾನ್ ಇರುತ್ತೆ, ಆ ಪ್ಲ್ಯಾನ್ ಹಾಕೊಂಡು ಬರ್ತಿರ್ತಾರೆ. ಹಾಗೆ ಇದು ನಾವು ವಾಶ್ ಮಾಡಬೇಕಾಗಿರೋ ಬಟ್ಟೆಗಳನ್ನೆಲ್ಲ ಕಾರಲ್ಲಿ ಇಟ್ಕೊಂಡು ಹೊರಟ್ವಿ. ಎಲ್ಲರ ಕೈಲೂ ನೋಡ್ಬೋದು ಒಂದೊಂದು ವಾಟರ್ ಬಾಟ್ಲ್ ಇದೆ. ಹಾಗೆ ಅವರು ಸ್ನಾನ ಎಲ್ಲ ಮಾಡೋಕ್ಕೆ ಸೋಪು ಮತ್ತು ಟವಲ್ ಎಲ್ಲ ತಗೊಂಡು ಬಂದಿದ್ರು. ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸು, ನೀರಿನ ಬಾಟ್ಲು ಎಲ್ಲ ಇಟ್ಕೊಂಡು ಬಂದರು. ಸುಮ್ಮನೆ ಹೀಗೆ ಮನೇಲಿ ಮಾತಾಡಬೇಕಾದ್ರೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ನಮ್ಮಮ್ಮ ಬಟ್ಟೆ ತೊಳೆಯೋಕೆ ಹೋದಾಗ ನಾವು ಹಿಂಗೆ ಹೊಳೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಬರೀವು ಅಂತ ಹೇಳಿದ್ದೆ ತಡ. ನಾವು ಹೋಗಬೇಕು ಅಂತ ಆಟ ಹಿಡಿದ್ರು. ನಮಗೆ ಹೊಳೆ ತುಂಬ ದೂರ ಇಲ್ಲ, ಪಕ್ಕದಲ್ಲೇ ಇರೋದ್ರಿಂದ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಮಕ್ಕಳೆಲ್ಲ ತುಂಬ ಖುಷಿಲಿ ಒಳ್ಳೆ ಜೋಶಲ್ಲಿ ಹೊಂಟ್ರು. ಆಮೇಲೆ ಇನ್ನೊಂದು ಅಂದರೆ ಸ್ವಲ್ಪ ಕಾರ್ ವಾಶ್ ಮಾಡಬೇಕಾಗಿತ್ತು ಮತ್ತು ಕಾರ್ ಮ್ಯಾಟ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ನಮ್ಮ ಸಾತ್ವಿಕು ಹಾಸನ ಕರ್ಕೊಂಡೋಗಿ ಫುಲ್ ವಾಮಿಟ್ ಮಾಡಿ ಕಾರೆಲ್ಲ ಹಾಳು ಮಾಡೋಕ್ಕಿದ್ದ. ಹಾಗಾಗಿ ಅದು ನನ್ನ ತಂಗಿ ಕಾರೇ ಫುಲ್ಲೆಲ್ಲ ಹಾಳು ಮಾಡಿದ್ದ ಅಂತ ಮ್ಯಾಟ್ ಎಲ್ಲ ವಾಶ್ ಮಾಡಬೇಕು. ಇನ್ನು ಮತ್ತು ಮನೆ ಹತ್ರ ಅಷ್ಟು ನೀರು ಸಾಲಲ್ಲ ಅಂತ ಹೊಳೆ ಹತ್ರ ಹೋಗಿ ನೋಡಿದ್ರೆ ಜಾಸ್ತಿ ನೀರೇ ಇರಲಿಲ್ಲ, ಸ್ವಲ್ಪ ಇತ್ತು ನೀರು. ಮುಂಚೆ ಎಲ್ಲ ತುಂಬ ಮಳೆಗಾಲದಲ್ಲಂತೂ ಬರೋಕ್ಕೆ ಆಗಲ್ಲ, ಅಷ್ಟು ನೀರು ಹರಿತಿರುತ್ತೆ. ನಾವು ಹೋಗಿದ್ದು ಬೇಸಿಗೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ನೀರಿತ್ತು. ಅದರಲ್ಲೂ ತೋಟಕ್ಕೆ ನೀರು ಹಾರ್ಸೋಕ್ಕೆ ಅಂತ ಮೋಟ್ರಲ್ಲಿ ನೀರು ಹಾಕಿ ಇಟ್ಟಿದ್ರು. ಮತ್ತು ನಮ್ಮಮ್ಮ ಬಟ್ಟೆ ತೊಳಿತಿದ್ರು. ಈ ಮಕ್ಕಳೆಲ್ಲ ತುದಿಲೇ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಒಬ್ಬೊಬ್ಬರೇ ಸ್ವಲ್ಪ ಎದ್ರುಕೊಂಡು ಆಟ ಆಡ್ತಿದ್ರು. ನಮ್ಮಮ್ಮ ಒಳಗಡೆ ಇಳಿಯೋಕ್ಕೆ ಬಿಡೋಂಗಿಲ್ಲ. ಅಯ್ಯೋ ಬೇಡ, ಕಲ್ಲು ಜಾರು ಬೀಳ್ತೀರಾ, ಮಕ್ಳಿಗೆ ಗೊತ್ತಾಗಲ್ಲ ಏನಿಲ್ಲ, ಕರ್ಕೊಂಡು ಬಂದಿದ್ದೀರಾ ಅಂತ ಬೈತಾನೆ ಇದ್ರು. ಅಂತೂ ನಮ್ಮ ಭಾರ್ಗವಿ ಜಾರು ಬಿದ್ದೇ ಬಿಟ್ಲು. ನನ್ನ ತಮ್ಮ ಒಂದು ಕಡೆ ಕೂರಿಸ್ಕೊಂಡು ಎಲ್ಲರನ್ನೂ ಆಟ ಆಡಿಸ್ತಿದ್ದ. ಸ್ವಲ್ಪ ಗೇಮ್ ಆಡ್ಕೊಂಡು ಆಟ ಆಡೋಣ ಅಂತ ಹೇಳಿ ಮಕ್ಕಳನ್ನ ಒಂದೇ ಕಡೆ ಕೂರಿಸ್ಕೊಂಡು ಆಟ ಆಡ್ತಿದ್ದ. ಆ ಕಡೆ ಹೋಗೋಕ್ಕೆ ಬಿಡ್ದಂಗೆ. ನಮ್ಮಮ್ಮ ನಾನು ಬಟ್ಟೆ ತೊಳೆಯೋರ್ಗು ಅಷ್ಟೇ ಟೈಮು, ಆಮೇಲೆ ಬಂದುಬಿಡ್ಬೇಕು ಮೇಲೆ ಅಂತ ಹೇಳ್ತಿದ್ರು. ನಮ್ಮಮ್ಮ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಂಗಿಲ್ಲ. ಹಳ್ಳಿ ಕಡೆ ಗೊತ್ತಲ್ವಾ, ಈ ರೀತಿ ಹೊಳೆ ಸೈಡೆಲ್ಲ ಹೋದರೆ ಒಂಥರ ದೃಷ್ಟಿಯಾಗುತ್ತೆ ಹಾಗೆ ಅಂತ ಏನೇನೋ ಹೇಳ್ತಾರಲ್ವ. ಸೊ ಮಕ್ಕಳೆಲ್ಲ ಕರ್ಕೊಂಡು ನೀವು ಬರಬೇಡಿ ಅಂತ ಹೇಳಿದ್ರು. ನಾವು ಹಿಂಸೆ ಮಾಡಿ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ನೀರು ಕಂಡ್ರೆ ಸುಮ್ಮನೆ ಇರ್ತಾರೆ ಮಕ್ಕಳು. ಇಳಿದು ಅದರಲ್ಲಿ ಆಟಾಡೋವರೆಗೂ ಅವ್ರಿಗೆ ಮನಸ್ಸು ತೃಪ್ತಿನೇ ಆಗಲ್ಲ. ನಮ್ಮ ಮಕ್ಕಳು ಇನ್ನು ಎಂಜಾಯ್ ಮಾಡ್ತಿರೋದು ನೋಡಿದ್ರೇ ಗೊತ್ತಾಗ್ಬೋದು. ಫುಲ್ ಅವ್ರ ಡ್ರೆಸ್ ಎಲ್ಲ ಬಿಚ್ಚಿ ನೀರೊಳಗಡೆ ಇಳಿದು ಅಮ್ಮಮ್ಮ ಏನಾಗಲ್ಲ ಸುಮ್ಮನೆ ರೀ, ಆಟ ಆಡಿದ್ರಾಗುತ್ತೆ ಅಂತ ಹೇಳಿ ಫೈನಲಿ ಆಟ ಆಡಿದ್ರು. ಅವ್ರ ಮನಸ್ಫೂರ್ತಿ ಆಟ ಆಡಿದ್ರು ಚೆನ್ನಾಗಿ. ಅದರಲ್ಲಿ ನನ್ನ ತಂಗಿ ಬೇರೆ ಕೆಣಿಕೊಂಡು ಆಟ ಆಡಿದರು. ಅವಳು ಅದರಲ್ಲಿ ಕಪ್ಪೆ ಚುಪ್ಪು ಹುಡುಕ್ತಿದ್ದೀನಿ, ನನಗೆ ಮುತ್ತು ಸಿಗ್ತಿದೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಸುಮ್ಮನೆ ಕಾಮಿಡಿ ಮಾಡ್ತಿದ್ಲು. ಅವಳ ಮೇಲೆ ನೀರು ಹಚ್ಕೊಂಡು ನೀನು ಫಾಸ್ಟಾಗಿ ಬಟ್ಟೆ ಎಲ್ಲ ತೊಳೆದ್ರು. ನಾವು ಸ್ವಲ್ಪ ತೊಳ್ಕೊಟ್ವಿ. ಬೇಗ ಎಲ್ಲರ ಬಟ್ಟೆನೂ ವಾಶ್ ಮಾಡಿ ಕೆಲವೊಂದು ಅಲ್ಲೇ ಒಣಗಾಕೊಂಡ್ವಿ. ಬಿಸಿಲಿತ್ತಲ್ವ, ಸೊ ಅಲ್ಲೇ ಕಲ್ ಮೇಲೆ ಹಾಕಿದ್ರೆ ಬೇಗನೆ ಒಣಗಿಬಿಡುತ್ತೆ ಬಟ್ಟೆಗಳು ಅಂತ ಅಲ್ಲೇ ಒಣಗಾಕೊಂಡು ಕೆಲವೊಂದು ಹಂಗೆ ಒಣಗಿರೋ ಸಪ್ರೇಟಾಗಿ ಇಟ್ಕೊಂಡು ಇನ್ನು ಕೆಲವೊಂದು ಹಸಿ ಬಟ್ಟೆಗಳನ್ನ ತಗೊಂಡು ಹೊಳೆಯಲ್ಲಿ ಆಟ ಆಡಿ ಎಲ್ಲ ಬಂದಮೇಲೆ ನಮ್ಮೂರಲ್ಲೇ ಇರುವ ಬೆಟ್ಟದ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮೂರಲ್ಲಿರುವ ಬೆಟ್ಟದ ದೇವಸ್ಥಾನ, ನಂಜುಂಡೇಶ್ವರ ದೇವರು ಇಲ್ಲಿರೋದು. ಸುತ್ತ ಒಂದು 9-10 ಹಳ್ಳಿಗೆ ಈ ದೇವಸ್ಥಾನ ಸೇರುತ್ತೆ. ಎಲ್ಲ ಹಳ್ಳಿಯವರು ಸೇರಿ ಪೂಜೆ ಮಾಡ್ತಾರೆ. ಮತ್ತು ಹುಣ್ಣಿಮೆಲಿ ತುಂಬ ಫೇಮಸ್ಸು. ಮುಂಚೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ ದೇವಸ್ಥಾನ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ದೇವಸ್ಥಾನ ಕಟ್ಟಿದ್ದಾರೆ. ಮತ್ತು ಹುಣ್ಣಿಮೆಲೆಲ್ಲ ತುಂಬ ಚೆನ್ನಾಗಿ ಊಟ ಎಲ್ಲ ಹಾಕ್ತಾರೆ ಅಂತ ಹೇಳ್ತಿದ್ರು. ಒಂಥರ ಮದುವೆ ಊಟನೇ ಮಾಡಿದ್ವಿ ಅನ್ನೋ ಥರ ಫೀಲ್ ಆಯಿತು ನನಗೆ. ಅಷ್ಟು ಚೆನ್ನಾಗಿ ಬೂಂದಿ ಮತ್ತು ಅಕ್ಕಿ ಹಪ್ಪಳ ಈ ಥರದ್ದೆಲ್ಲ ಊಟ ಮಾಡಿದರೆ ತುಂಬ ಚೆನ್ನಾಗಿತ್ತು. ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಇತ್ತು. ಹಾಗೆ ಕೈ ತೊಳೆಯೋಕ್ಕೆಲ್ಲ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಶಿವರಾತ್ರಿ ಮುಗಿದು 11 ದಿನಕ್ಕೆ ಜಾತ್ರೆ ಮಾಡ್ತಾರೆ. ದೊಡ್ಡದಾಗಿ ಬಸವನ್ನೆಲ್ಲ ಕರೆದಿದ್ರು, ತುಂಬ ಚೆನ್ನಾಗಿತ್ತು. ನಾವು ನೋಡಿರಲಿಲ್ಲ, ಬಟ್ ಊರಿಗೆ ಬಂದಾಗ ಇವಾಗ ನಮ್ಮಮ್ಮ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹುಣ್ಣಿಮೆ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ, ಒಂದು ಸಲ ಹೋಗಿ ನೋಡ್ಕೊಂಡು ಬರೋಗಿ ಅಂದರು. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ನನ್ನ ತಮ್ಮ ಮಕ್ಕಳು ದೇವಸ್ಥಾನ ಎಲ್ಲ ಸುತ್ತಿ ನೋಡಿಬಿಟ್ಟು ಸುಸ್ತಾಗ್ತದೆ, ಊಟ ಮಾಡಿದ್ರೂ ಸುಸ್ತಾಗ್ತದೆ ಅಂತ ಹೇಳಿದರು. ಏನಕ್ಕೆ ಅಂದರೆ ಅಲ್ಲಿ ಐಸ್ ಕ್ರೀಮ್ ಇತ್ತಲ್ವ, ಐಸ್ ಕ್ರೀಮ್ ತಗೋಬೇಕಲ್ಲ, ಅದಕ್ಕೆ ಅವರಿಗೆ ಸುಸ್ತಾಗ್ತಿತ್ತು. ಸರಿ ಅಂತ ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋದ್ವಿ. ಮನೆಗೆ ಹೋದ್ಮೇಲೆ
ನಾನು ಬೆಳಗ್ಗೆ ಒಣಗಕ್ಕೆ ಹೋಗಿದ್ದ ಬಟ್ಟೆಗಳನ್ನೆಲ್ಲ ಸಂಜೆ ಆಯ್ತಲ್ವ, ಇವಾಗ ಕೆಳಗಡೆ ತಗೊಂಡು ಬರೋಣ ಅಂತ ಟೆರೆಸ್ ಮೇಲೆ ಹೋಗಿದ್ದೆ. ಹಾಗೆ ನಾವು ಊರು ತೋರಿಸ್ತೀನಿ. ಈ ಕಡೆ ಸೈಡು ಹೊಲಗಳಿದೆ, ಈ ಸೈಡು ಮನೆಗಳು ಕಾಣಿಸುತ್ತೆ. ಒಂದು ಸೈಡು ಹೊಲ, ಒಂದು ಸೈಡು ಮನೆಗಳು ಕಾಣಿಸುತ್ತೆ. ನಮ್ಮ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹಂಚಿನ ಮನೆಗಳನ್ನ ನೋಡ್ಬೇಕಂದ್ರೆ ಹಳ್ಳಿಗೆ ಸಿಟಿಲೆಲ್ಲ ಅಷ್ಟು ಹಂಚಿನ ಮನೆಗಳು ಇರೋದೇ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಇರುತ್ತೆ. ಅದಲ್ಲದೆ ನಿಶಬ್ದವಾಗಿರುತ್ತೆ. ಹಳ್ಳೀಲಿ ಒಳ್ಳೆ ಫ್ರೆಶ್ ಏರು ಮತ್ತು ನಿಶಬ್ದವಾಗಿರುತ್ತೆ, ತುಂಬ ಗಲಾಟೆ ಏನಿರಲ್ಲ. ಸಿಟಿಲಿ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ವೆಹಿಕಲ್ ಸೌಂಡು, ಆ ಪೊಲ್ಯೂಷನ್ನು ಜಾಸ್ತಿ ಇರುತ್ತೆ. ಪಕ್ಕದ ಮನೆಯವರು ಹಸು ಕರು ಹಾಕಿತ್ತು ಅಂತ ಗಿಣ್ಣದ ಹಾಲು ಕೊಟ್ಟಿದ್ರು. ನಾನು ಕೆಳಗಡೆ ಬಟ್ಟೆ ತಗೊಂಡು ಕೆಳಗೆ ಬರೋ ಅಷ್ಟರಲ್ಲಿ ನಮ್ಮಮ್ಮ ಗಿಣ್ಣ ಕಾಯ್ಸಕ್ಕೆ ಇಟ್ಟೇ ಬಿಟ್ರು. ಇಲ್ಲಾಂದರೆ ಹಳ್ಳಿಗೆ ಹೋದ್ರೇನೆ ಈ ರೀತಿ ಎಲ್ಲ ರೆಸಿಪಿನೂ ನೋಡ್ಬೋದು ಮತ್ತು ಒಳ್ಳೊಳ್ಳೆ ಊಟ ತಿನ್ಬೋದು. ಗಿಣ್ಣ ಅಂತೂ ಸಿಟಿ ಕಡೆ ತಿನ್ನೋಕ್ಕೆ ಚಾನ್ಸೇ ಇಲ್ಲ ಅನಿಸುತ್ತೆ. ಹಾಗೆ ನಮ್ಮಮ್ಮ ನೋಡಿ ಇಲ್ಲಿ ಪಾತ್ರೆಗಳನ್ನ ಯಾವ ರೀತಿ ಜೋಡಿಸ್ಕೊಂಡಿದ್ದಾರೆ ಅಂತ. ಮುಂಚೆ ನಾವು ಹಿತ್ತಾಳೆ ಹಂಡೆಲೇ ನೀರು ಕುಡಿತಾ ಇದ್ದೀವಿ. ಮನೆ ದೇವ್ರ ವಾರ ಮಾಡಬೇಕಾದ್ರೆ ಆ ಹಿತ್ತಾಳೆ ಹಂಡೆ ಎಲ್ಲ ವಾಶ್ ಮಾಡಿ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ತಿಕ್ಕಿ ಅದಕ್ಕೆ ನೀರು ತುಂಬಬೇಕಾಗಿತ್ತು. ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇವಾಗ ಅಕ್ವಾಗಾರ್ಡ್ ಹಾಕಿಸ್ಕೊಂಡಿರೋದ್ರಿಂದ ಮನೆಗೆ ಇದರಲ್ಲೇ ಪ್ಯೂರಾಗಿ ವಾಟರ್ ಬರುತ್ತೆ ಅಂತ ಹೇಳಿ ಮೇಲೆ ತೆಗೆದಾಕಿದ್ದಾರೆ. ನಮ್ಮ ಗುಂಡಂಗೆ ಇವತ್ತು ಸ್ನಾನ ಮಾಡಿಸ್ತಿದ್ದು, ತುಂಬ ಚೆನ್ನಾಗಿ ಸ್ನಾನ ಮಾಡ್ಕೊಳ್ತಾನೆ ಗುಂಡ, ಒಂದು ಸ್ವಲ್ಪನೂ ಹಠ ಮಾಡಲ್ಲ. ಮತ್ತು ಇದು ನೆಕ್ಸ್ಟ್ ಡೇ ನಮ್ಮೂರಲ್ಲಿ ರಾಮದೇವ್ರ ದೇವಸ್ಥಾನ ಕಟ್ತಾಯಿದ್ರು. ಸೊ ಹಾಗೆ ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ, ನೆನಪಿಗಿರುತ್ತೆ ಅಲ್ವಾ ಊರಿಗೆ ಹೋಗಿದ್ದಾಗ ಏನೇನೆಲ್ಲ ನಡೀತು ಅಂತ. ಹಾಗೆ ಇದು ನಮ್ಮ ಹಳೆ ಮನೆ. ನಾವು ಊರು ಒಳಗಡೆ ಹಳೆ ಮನೆ ಇದೆ. ಹಳೆ ಮನೆ ಅಂದರೆ ಇದೊಂದು ಸುಮಾರು ಒಂದು 100 ವರ್ಷದ ಹಳೆ ಮನೆ ಅಂತ ಹೇಳ್ತೀನಿ. ನಮ್ಮ ತಾತ ಮುತ್ತಾತರ ಕಾಲದ ಹಳೆ ಮನೆ ಅಂತೆ. ನಮ್ಮಪ್ಪನೇ ಹಿರಿಯ ಮಗ ಆಗಿರೋದ್ರಿಂದ ನಮಗೆ ಹಳೆ ಮನೆನ ಡಿವೈಡ್ ಮಾಡಬೇಕಾದ್ರೆ ಕೊಟ್ಟಿದ್ದರು. ಇವಾಗ ನಮ್ಮಮ್ಮ ಅಲ್ಲಿ ಹಸುನ ಕಟ್ಟಾಕೊಳ್ತಾರೆ. ಒಂದೇ ಹಸು ಇರೋದು, ಹಸು ಹಾಲು ಕರಿತಾಯಿದ್ರು. ಒಂದು ಸ್ವಲ್ಪ ಸೌಂಡ್ ಆದ್ರೂ ಸಾಕು ಹಾಲು ಕೊಡಲ್ಲ, ಒದಿಯುತ್ತೆ ಅಂತ ಹೇಳಿ ನಮ್ಮಮ್ಮ ನೀವು ಮಾತಾಡಬೇಡಿ ಅಂತ ಹೇಳಿ ನಮ್ಮಿಬ್ಬರನ್ನು ಸೈಲೆಂಟ್ ಮಾಡಿ ನಿಲ್ಲಿಸಿದ್ರೆ ನಾನು ನನ್ನ ತಂಗಿ ಇಬ್ಬರು ಹೋಗಿದ್ದು. ಹಾಲು ಕೊಡೋವರೆಗೂ ಏನು ಸೌಂಡ್ ಬರಬಾರ್ದು ಅಂತ. ಮತ್ತು ನಮ್ಮ ಹಳೆ ಮನೆ ಮುಂಚೆ ನಾವು ವಾಸ ಮಾಡ್ಬೇಕಾದ್ರೆ ಹೀಗಿರಲಿಲ್ಲ, ಬಿಟ್ಟು 2 ವರ್ಷ ಆಯಿತು. ಸೊ ಹಾಗಾಗಿ ಮಳೆಗೆ ಈ ಥರ ಕುಸ್ತು ಬಿದ್ದಿದೆ. ಈ ಮನೆ ನಾಡಂಚಿನ ಮನೆ, ಕಂಬ ಸಾಲದ ಮನೆ. ಹಾಗಾಗಿ ಗೋಡೆಗಳು ಕುಸ್ತರೂ ಮರದ ಹಟ್ಟ ಏನಿದೆ ಅದು ಮಾತ್ರ ಹಾಗೇ ಇದೆ. ಮುಂಚೆ ಎಲ್ಲ ಹಳೆ ಮನೇಲಿ ಹಟ್ಟ ಅಂತ ಮಾಡ್ಕೊಳ್ಳೋರು, ಸ್ಟೋರೇಜ್ ಅಂದರೆ ಅವರು ಏನಾದರೂ ಈ ಮಡಿಕೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡೋರು. ದೊಡ್ಡ ದೊಡ್ಡ ಮಡಿಕೆಗಳೆಲ್ಲ ಅದರ ಮೇಲಿದೆ, ನೋಡಿದ್ದೀನಿ ನಾನು. ಮತ್ತು ನಮ್ಮನೆ ಆ ಕಡೆ ಈ ಕಡೆ ಸೈಡಲ್ಲಿ ಈ ಥರ ದೀಪದ ಗೂಡುಗಳಿತ್ತು. ದೀಪ ಮುನ್ ಮಾಡಿದಾಗ ಮಕ್ಕಳ ಹಬ್ಬದಲ್ಲೆಲ್ಲ ದೀಪ ಹಚ್ಚಿ ಇಡೋರು, ಆ ದೀಪದ ಗೂಡಿಗೆ ದೀಪ ಹಚ್ಚಿ ಇಡೋರು. ನನ್ನ ತಂಗಿ ಎಲ್ಲ ವೀಡಿಯೋ ಮಾಡ್ಕೊಂಡು ದೀಪನ ತೋರಿಸ್ತಾ ಇದ್ಲು. ಈ ಕಡೆ ಇನ್ನೊಂದು ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಯಾವಾಗ ಬಂದ್ರಿ ಅಂತ ಮಾತಾಡಿಸ್ತಾಯಿದ್ರು. ಇವರು ನಮ್ಮ ಪಕ್ಕದ ಮನೆಯವರು, ನಮ್ಮ ಅಮ್ಮನ ಫ್ರೆಂಡು. ಹಾಗೆ ಮಾತಾಡಿಸ್ತಾಯಿದ್ರು, ಏನು ಯಾವಾಗ ಬಂದ್ರಿ, ಮಕ್ಕಳು ಚೆನ್ನಾಗಿದ್ದಾರಾ, ಹೇಗೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಕೇಳ್ತಾಯಿದ್ರು. ಅದೊಂಥರ ಖುಷಿ ಅನಿಸುತ್ತೆ ಅಲ್ವಾ, ಅವರು ಮಾತಾಡ್ಸೋದು ಒಂಥರ ಯಾವಾಗ ಬಂದ್ರಿ ಅಂತ ಕೇಳ್ತಾರಲ್ವ ಎಲ್ಲರೂ, ಅದೊಂಥರ ಖುಷಿ ಅಂತ ಅನಿಸುತ್ತೆ. ಚಿಕ್ಕವಳಾಗಿದ್ದಾಗ ಒಂದು ಸೀಬೆ ಮರ ಹಾಕಿದ್ಲು, ತುಂಬ ಚಿಕ್ಕವಳಲ್ಲ, ಒಂದು ಹೈಸ್ಕೂಲ್ ಓದಬೇಕಾದ್ರೆ. ಆ ಮರ ಇವಾಗ ಬೆಳೆದು ದೊಡ್ಡದಾಗಿದೆ. ಸೊ ನಮ್ಮಮ್ಮ ಹೇಳ್ತಿದ್ರು ಇದರಲ್ಲಿ ಹಣ್ಣು ಬಿಡ್ತಿದ್ದೇವೆ, ಆದರೆ ನೀವೇ ಇಲ್ಲ ಇವಾಗ ಅಂತ ಹೇಳ್ತಿದ್ರು. ಹಣ್ಣು ಬಿಡೋ ಸೀಸನಲ್ಲಿ ಇರೋದೇ ಇಲ್ಲ ಅಂತ. ಯಾವಾಗಲಾದರೂ ಒಂದು ಟೈಮ್ ತಿಂದಿರ್ಬೋದು ಅಷ್ಟೇ ಆ ಮರದ ಹಣ್ಣು. ಮತ್ತು ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿದ್ಲು, ಅದನ್ನೆಲ್ಲ ನೋಡಿ ಬಾಲ್ಯ ನಮಗೆ ತಿರುಗಿ ನೆನಪಾಗೋ ರೀತಿಲಿ ಅನ್ನಿಸ್ತಿತ್ತು. ಸೊ ಇದಿಷ್ಟು ಅಮ್ಮನ ಮನೆ 2ನೇ ದಿನದ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.